ಈಗ ಮಂಜಣ್ಣ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಈಗ ಇಂಡಸ್ಟ್ರಿಗೆ ಎಕರೆಗೆ 43,500 ಸ್ಕ್ವೇರ್ ಫೀಟು ಏನಣ್ಣ, ಇಲ್ಲೆಲ್ಲ ಇಂಟರ್ನಲ್ಲಿ 1,000 ರೂಪಾಯಿ ಕೊಡ್ತೀವಿ, ಇನ್ನೊಂದು ಮಾಡ್ತೀವಿ ಅನ್ಕೊಂಡೇನೋ ಮಾತಾಡಿರ್ತಕ್ಕಂಥದ್ದು ಎಲ್ಲಿಗೆ ಬಂದು ನಿಂತ್ಕೊತದೆ? ಎಕರೆ ಕಾಸ್ಟು ಲಿಕ್ವಿಡೇಷನ್ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ? ಚದರಡಿ ಬೇಡ 2,200 2,300 ಇಟ್ಕೊಳ್ಳೋಣ. ಇವತ್ತೇ ಪ್ರಾರಂಭಿಕ ಹಂತದಲ್ಲಿ 6 ರಿಂದ 7 ಕೋಟಿ ಲಿಕ್ವಿಡೇಷನ್ ಆಗ್ತದೆ ಒಂದ್ ಎಕರೆ. ಇದು ಹೋಗ್ತಾ ಹೋಗ್ತಾ ಒಂದೊಂದು ಎಕರೆ 20-25 ಕೋಟಿವರೆಗೂ ಲಿಕ್ವಿಡೇಷನ್ ಆಗ್ತಕ್ಕಂಥ ಸಾಧ್ಯತೆಗಳು 100ಕ್ಕೆ 100 ಇದೆ. ವರದಿನಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು, ಅವ್ರು ಗೇಜ್ ಮಾಡಿದ್ದಾರೆ. ಇದನ್ನ ಯಾರಿಗೆ ಲಾಭ ಮಾಡಕ್ ಹೋಗ್ತಾ ಇದೀರಿ? ಇದರ ಲಾಭ ಎಷ್ಟಪ್ಪ ಆಗತ್ತೆ ಅಂದ್ರೆ, ಇವತ್ತಿನ ಲೆಕ್ಕಾಚಾರದಲ್ಲೇ ಮಾತಾಡೋದಾದ್ರೆ, ನನ್ನ ಕೈನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ವರದಿಯನ್ನ ಮುಂದಿಟ್ಟು ಹೇಳೋದಾದ್ರೆ ಸರಿ ಸುಮಾರು 33,500 ಕೋಟಿಯಷ್ಟು ಇದರಿಂದ ಲಾಭವನ್ನ ಉತ್ಪಾದನೆ ಮಾಡಬೇಕು, ಎತ್ತಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. 33,500 ಕೋಟಿ ಈಗಿದ್ದಷ್ಟೇ ಚದರಡಿ ಫಿಕ್ಸ್ ಆದ್ರೆ ಇದು ರೇಟ್ ಬೆಳೀತಾ ಹೋಗ್ತದೆ. ರೇಟು ಹೀಗೆ ಸ್ಟಾಗ್ನೆಂಟ್ ಆಗಿ ಇರೋದಿಲ್ಲ. ಇದು ಸ್ಟೇಜ್ 1 ರೇಟ್. ಇದು ಯಾರಿಗೆ ಲಾಭ ಮಾಡಕ್ ಹೊರಟಿದ್ದಾರೆ ಸರ್ಕಾರ? ಬಹಳ ಸ್ಪಷ್ಟ. ಇಲ್ಲಿ ನೋಡಿ, ಇನ್ನೊಂದು ವಿಚಾರ ಹೇಳ್ತೀನಿ. ಇದು ಪ್ರಾಜೆಕ್ಟ್ ವ್ಯಾಲ್ಯೂ ಬಂದು ಪ್ರಾಜೆಕ್ಟ್ ವ್ಯಾಲ್ಯೂ ಇದ್ರ ಕಾಸ್ಟ್ ಇದು ಬಡ್ಜೆಟ್ ನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು 18,000 ಕೋಟಿ ಅಂತ. 18,500 ಕೋಟಿನ ಸ್ಪೆಸಿಫಿಕಲಿ ಈ 18,000 ಕೋಟಿನ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ದುಡ್ಡೆಲ್ಲಪ್ಪ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ 87% ಸಾಲದ ಮೂಲಕ ದುಡ್ಡನ್ನ ತೆಗೆದುಕೊಳ್ತಾ ಇದ್ದಾರೆ. ಸಾಲ ಎಲ್ಲಿ ತಗೋತಾ ಇದಾರಪ್ಪ ಅಂದ್ರೆ ಹುಡ್ಕೋನಿಂದ ಸಾಲ ತಗೋತಾ ಇದ್ದಾರೆ. ಅದರ ಸ್ಯಾಂಕ್ಷನ್ ಲೆಟರ್ ಇಲ್ಲೇ ಇದೆ, ನೋಡ್ತೀರಾ ಅಂದ್ರೆ ತೋರಿಸ್ತೀನಿ. ಅದೇನು ಇಟ್ಸ್ ಎ ಪಬ್ಲಿಕ್ ಡೊಮೇನ್ ಡಾಕ್ಯುಮೆಂಟ್, ಬಿಡಿ, ಎಲ್ಲ ಕಡೆ ಇರ್ತದೆ. ಸ್ಯಾಂಕ್ಷನ್ ಆಗಿದೆ ಈಗ ಹುಡ್ಕೋದಿಂದ 12,500 ಕೋಟಿ. ಈ ಹುಡ್ಕೋ ಅಥವಾ ಯಾವುದೇ, ಈಗ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಎಲ್ರಿಗೂ ಕಾಮನ್ ಆಗಿ ಅರ್ಥ ಆಗಬೇಕು. ಈಗ ನಾನು ಯಾವ್ದೋ ಒಂದು ಬ್ಯಾಂಕ್ ಹತ್ರ ಹೋಗ್ತೀನಿ, ಒಂದು ವ್ಯಕ್ತಿನೋ, ಒಂದು ಕಂಪ್ನಿನೋ, ಒಂದು ಸರ್ಕಾರನೋ, ಎಲ್ರಿಗೂ ಅದೇ ಅನ್ವಯ ಆಗ್ತಕ್ಕಂಥದ್ದು, ಹೌದಲ್ವಾ? ಈ ಬ್ಯಾಂಕ್ಗೆ ಹೋದಾಗ ಬ್ಯಾಂಕು ನಮಗೆ ಸಾಲ ಕೊಡಬೇಕು ಅಂದಾಗ ಒಂದು ಗ್ಯಾರಂಟಿನೋ ಒಂದು ಶ್ಯೂರಿಟಿನೋ ಅಂತ ಕೇಳುತ್ತೆ ಸ್ವಾಭಾವಿಕವಾಗಿ, ಹೌದಲ್ವೇ? ಆ ಗ್ಯಾರಂಟಿನ ಕೊಡ್ತಕ್ಕಂಥದ್ದಕ್ಕೆ ಹಣಕಾಸಿನ ಇಲಾಖೆ ಒಂದು ವರದಿ ಕೊಡುತ್ತೆ. ಹುಡ್ಕೋ 9,000 ಕೋಟಿ ಗ್ಯಾರಂಟಿ ಕೊಡಬೇಕು ಅಂತ ಹುಡ್ಕೋ ಹೇಳುತ್ತೆ. 12,500 ಕೋಟಿಲಿ ಸರ್ಕಾರದ ಖಜಾನೆಗೆ ನಾವು ಕೈ ಹಾಕಿದ್ರೆ ಇದು ಒಂದು ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಇದು ಅಷ್ಟು ಫೀಸಬಲ್ ಅನ್ಸೋದಿಲ್ಲ ನಮಗೆ. ಇದು ಮಾಡೋದ್ರಿಂದ ಸರ್ಕಾರದ ಮೇಲೆ ಮತ್ತಷ್ಟು ಹೊರೆ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಹಣಕಾಸು ಇಲಾಖೆಯ ಅಧಿಕಾರಿಗಳು ಹೇಳ್ತಾರೆ. ಇಲ್ಲೆಲ್ಲ ಓದ್ತಾ ಹೋಗ್ತೀನಿ ಬೇಕಾದ್ರೆ ನಿಮಗೆ. ಹಣಕಾಸಿನ ಇಲಾಖೆಯ ಅಧಿಕಾರಿಗಳು 9,000 ಕೋಟಿ ಗ್ಯಾರಂಟಿ ಸರ್ಕಾರ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ ಇದನ್ನ ಗಾಳಿಗೆ ತೂರಿ ಮಾನ್ಯ ಹಿಂದಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಇದಕ್ಕೆ ಅನುಮೋದನೆಯನ್ನ ಕೊಡಿಸ್ತಾರೆ. 9,000 ಕೋಟಿ ಸರ್ಕಾರದ ಕಡೆಯಿಂದ ಗ್ಯಾರಂಟಿ. ಇನ್ ಮಿಕ್ಕಂತ ಗ್ಯಾರಂಟಿ ಬರ್ಬೇಕಲ್ಲ. ಇಲ್ಲೇನೋ ಸರ್ಕಾರ 9,000 ಕೋಟಿ ಗ್ಯಾರಂಟಿ ಕೊಡ್ತು. ಮಿಕ್ಕಿದ ಗ್ಯಾರಂಟಿ ಎಲ್ಲಪ್ಪ ಬಂದಿದೆ ಅಂದ್ರೆ BMRDA ಇಂದ 3,650 ಕೋಟಿ ರೂಪಾಯಿ ಅಷ್ಟು BMRDA ಇಂದ. ಅಂದ್ರೆ BMRDA ಅಂಡರ್ ಬರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಸಿವಿಕ್ ಕಮ್ಯುನಿಟೀಸ್ ಅಂತ ನಾವೇನ್ ಕರಿತೀವಿ. CS ಸೈಟ್ಗಳಿರ್ಬೋದು, ಒಂದು ಆಟದ ಮೈದಾನ ಇರ್ಬೋದು, ಒಂದು ಪಾರ್ಕ್ ಇರ್ಬೋದು. ಇದನ್ನೆಲ್ಲವನ್ನು ಕೂಡ ಹುಡ್ಕೋ ಒಂದು ಮತ್ತೊಂದು ಕ್ಲಾಸ್ ಹಾಕಿದ್ದಾರೆ. ಏನಪ್ಪಾ ಅಂದ್ರೆ BMRDಯಲ್ಲಿ ಬರ್ತಕ್ಕಂಥ ಸಾರ್ವಜನಿಕರ ಆಸ್ತಿ ಪಾಸ್ತಿ ಇವತ್ತೇನು ಇವರು ಗ್ಯಾರಂಟಿಗೋಸ್ಕರ ಕೊಟ್ಬಿಟ್ಟಿದ್ದಾರೆ ಹುಡ್ಕೋಗೆ. ಇದನ್ನ ನೀವು ಮಾರಾಟನೂ ಮಾಡಕ್ಕಾಗೋದಿಲ್ಲ, ಲೀಸ್ಗೂ ಕೊಡಕ್ಕಾಗೋದಿಲ್ಲ. ಇದೇನೇ ಮಾಡಬೇಕು ಅಂದ್ರೂ ಕೂಡ NOC ಪಡ್ಕೊಳ್ಬೇಕಾಗ್ತದೆ ಹುಡ್ಕೋ ಇಂದ BMRDA. ಸಾಲ ತೀರ್ಸಿದ್ಮೇಲೆ NOC ಕೊಡೋದು ಬ್ಯಾಂಕು. ನನಗಾಗ್ಲಿ, ಒಬ್ಬ ವ್ಯಕ್ತಿಗಾಗ್ಲಿ, ಒಂದು ಕಂಪನಿಗಾಗ್ಲಿ, ಒಂದು ಸರ್ಕಾರಕ್ಕಾಗ್ಲಿ. ನಾನು ಕೇಳುವಂತದ್ದು ಸರ್ಕಾರಕ್ಕೆ, ಅಲ್ಲಪ್ಪ ನೀವು ಇಲ್ಲಿ 33,000 ಕೋಟಿ ಲಾಭ ಮಾಡೋದಕ್ಕೆ
ಮುಂದಿದು 33 ಹೋಗಿ 1,00,000 ಕೋಟಿ ಲಾಭ ಮಾಡ್ತಿರೋ ದೇವರೇ ಬಲ್ಲ, ನಮ್ಗೆ ಗೊತ್ತಿಲ್ಲ. ನಿಮ್ಮ ಲಾಭದ, ನಿಮ್ಮ ಒಳಗಡೆ ಲೆಕ್ಕಾಚಾರದ ಹಿತದೃಷ್ಟಿಯಿಂದ BMRDAನಲ್ಲಿ ಒಳಪಟ್ಟಿರ್ತಕ್ಕಂಥದ್ದು ಬೆಂಗಳೂರು ನಗರದ ಸಾರ್ವಜನಿಕರ ಆಸ್ತಿಪಾಸ್ತಿಯನ್ನ ನೀವೇನಾದ್ರು ನಾಗರಿಕರಿಗೆ ಕೇಳಿದ್ರ? ಟ್ಯಾಕ್ಸ್ ಕಟ್ತಕ್ಕಂಥ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ನಾವು ಇದನ್ನ ಅಡ ಇಡ್ಲಿಕ್ಕೆ ಹೋಗ್ತಾ ಇದೀವಿ, BMRDA ಒಂದು ಆಸ್ತಿಪಾಸ್ತಿನ, ನಿಮ್ ಸಹಮತ ಇದೆಯಾ ಅಂತಕ್ಕಂಥದ್ದು ಏನಾದ್ರೂ ಸರ್ಕಾರ ಕೇಳಿದ್ರ? ಬೆಂಗಳೂರಿನ ಜನತೆಗೆ ಗೊತ್ತೇ ಇಲ್ಲ. ಅಡ ಇಟ್ರಿ. ಇನ್ನ ಅಲ್ಲೆಲ್ಲೋ BDAನಲ್ಲಿ 2,000 ಕೋಟಿ ಈಕ್ವಿಟಿ. ಅದೇ ಈಕ್ವಿಟಿನ ಏನಾದ್ರು ನಮ್ ರೈತರು ಕೊಡ್ರಪ್ಪ. ರೈತರಿಗೆ ಏನಾರು ಈಕ್ವಿಟಿ ಸೈನ್ ಮಾಡಿಸಿದೀರಾ? BDA ಇಂದ 2,000 ಕೋಟಿ ಈಕ್ವಿಟಿ, BMRDA ಇಂದ 3,650 ಕೋಟಿ ರೂಪಾಯಿ ಅಡ ಇಟ್ಟವ್ರೆ ಗ್ಯಾರಂಟಿ. ಈ NOC ಬರೋವರೆಗೂ ಅದು ಮಾರಂಗೂ ಇಲ್ಲ, ಲೀಸ್ಗೂ ಕೊಡಂಗಿಲ್ಲ. ಹೆಚ್ಚು ಕಮ್ಮಿ 87% ಸಾಲ. 87%. ಯಾರನ್ನ ಕೇಳಿ ತಗೊಂಡ್ರಿ? ಯಾರು ಉದ್ಧಾರಕ್ಕೋಸ್ಕರ ಮಾಡ್ತಿದ್ದೀರಿ? ಹಣಕಾಸು ಇಲಾಖೆ ಇಲ್ಲಿ ನೋಡಿ, ನೀವು ಸಾಧ್ಯ ಆದ್ರೆ ಒಂದ್ 2-3 ವಿಚಾರ ಪ್ಯಾರಾಗ್ರಾಫ್ ಓದ್ತೀನಿ ನಾನು, ಇಂಗ್ಲಿಷ್ ಅಲ್ಲಿ ಮೆನ್ಷನ್ ಆಗಿದೆ, ದಯವಿಟ್ಟು ತಾವು ರಾಜ್ಯದ ಜನಕ್ಕೆ ಗೊತ್ತಾಗಬೇಕು. ನೋಡಿ, ಗವರ್ಮೆಂಟ್ ಗ್ಯಾರಂಟಿ ಪಾಯಿಂಟ್ ನಂಬರ್ 3 ಮೆನ್ಷನ್ ಆಗಿದೆ, ದ ಪ್ರಾಜೆಕ್ಟ್ ಇಸ್ ಪ್ಯೂರ್ಲಿ ಎ ಕಮರ್ಷಿಯಲ್ ಎಂಡಿವಿಯರ್, ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು. ನೀವು ಈ ಅಕ್ವಿಸಿಷನ್ಗಳು ಯಾತಕ್ಕೋಸ್ಕರ ಮಾಡ್ತೀವಿ? ಸರ್ಕಾರ ಯಾಕೆ ಮಾಡ್ತಾರೆ ಅಕ್ವಿಸಿಷನ್? ಏನ್ ಇಲ್ಲಿ ಯಾವ್ದೋ ಇರಿಗೇಷನ್ ಪ್ರಾಜೆಕ್ಟ್ ತಗೊಂಡ್ಬರೋದಕ್ಕೆ ಮಾಡ್ತಾ ಇದ್ದೀರಾ, ಅಥವಾ ಇಲ್ಲಿ ಯಾವ್ದೋ ಹೈವೇದಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಒಟ್ಟಿನಲ್ಲಿ ಸಾರ್ವಜನಿಕರ ಹಿತಾಸಕ್ತಿಗೆ ನೀವು ಅಕ್ವಿಸಿಷನ್ ಮಾಡ್ತಕ್ಕಂಥದ್ದು. ಹಿಂದಿನಿಂದ ಕೂಡ ಇದು ನಡ್ಕೊಂಡ್ ಬಂದಿರತಕ್ಕಂಥ ಪ್ರಕ್ರಿಯೆಗಳು. ನೀವು ಮಾಡ್ತಾ ಇರೋದು ಯಾಕೆ? ಕಮರ್ಷಿಯಲ್ ಎಂಡಿವಿಯರ್, ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಮಾಡ್ತಿದ್ದೀರಿ. ಅಂಡ್ ಹೆನ್ಸ್ ಮಸ್ಟ್ ಬಿ ಸ್ಟ್ರಕ್ಚರ್ಡ್ ಆಸ್ ಎ ಸೆಲ್ಫ್ ಸಸ್ಟೈನಿಂಗ್ ಮಾಡೆಲ್ ವಿತೌಟ್ ಪ್ಲೇಸಿಂಗ್ ಕಂಟಿಂಜೆಂಟ್ ಲಯಬಿಲಿಟೀಸ್ ಆನ್ ದ ಸ್ಟೇಟ್ಸ್ ಬ್ಯಾಲೆನ್ಸ್ ಶೀಟ್. ಅಂದ್ರೆ ನಮ್ಮ ರಾಜ್ಯದ ಎಕ್ಸ್ಚೆಕ್ಕರ್ ಮೇಲೆ, ಸ್ಟೇಟ್ ನ ಎಕ್ಸ್ಚೆಕ್ಕರ್ ಮೇಲೆ ಯಾವುದೇ ರೀತಿ ಹೊರೆ ಬೀಳ್ತಕ್ಕಂಥದ್ದಕ್ಕೆ ನಮ್ಮ ಸಹಮತ ಇಲ್ಲ ಅನ್ನೋದನ್ನ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡಿರ್ತಕ್ಕಂಥ ವರದಿ, ನಾವು ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. It is a pertinent to note that the government of Karnataka does not fund agencies like BDA or KIDB for the execution of commercial projects. Such projects must stand on their own merit and be self-sustaining. ನಿಮ್ಮ ಹಣೆ ಬರಕ್ ಬಿಟ್ಟಿದ್ದು. Instead of government guarantee, the land being acquired can be pledged to lending agencies as per practice in private real estate developments. ಆಯ್ತಲ್ಲಣ್ಣ, ಇಲ್ಲಿ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ, ಬಹಳ ಮುಖ್ಯವಾದಂತ ಅಂಶ. ದಯಮಾಡಿ ನಮ್ಮ ರೈತರು ಇದನ್ನ ಬಹಳ ಗಂಭೀರವಾಗಿ ನೀವು ಪರಿಗಣಿಸಬೇಕು. ಹಂತವಾಗಿ ಡೆವಲಪ್ಮೆಂಟ್ ಆಗಬೇಕು. ಯಾವುದೇ ಒಂದು ಅಭಿವೃದ್ಧಿ ಆದಾಗ ಹಂತವಾಗಿ ಫೇಸ್ ವೈಸ್ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಸಾಮಾನ್ಯ ಪ್ರಕ್ರಿಯೆ. ಇದನ್ನು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ. ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. KSIIDCS 400 ಎಕರೆ Bangalore Signature Business Park and BIAL's 300 acre business park are being developed in phases despite their prime location adjacent to airport. ಏರ್ಪೋರ್ಟ್ ನ ಅಕ್ಕಪಕ್ಕ ಇದ್ರೂ ಕೂಡ ಇವೆಲ್ಲ ಏನು ಜಮೀನು ಇವತ್ತು ಅಕ್ವಿಸಿಷನ್ ಆಗಿದೆ, ಹಂತವಾಗಿ ಇಂಪ್ಲಿಮೆಂಟೇಷನ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಯಾಕೆ ಅಷ್ಟು ತರಾತುರಿಯಲ್ಲಿ ನೀವು ರೈತರ ಜಮೀನ ಸಂಪೂರ್ಣವಾಗಿ ವಶಪಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ? ಇಲ್ಲಿ ಹೇಳ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, ನೋಡಿ, ಒಂದು 50% 60% ಫಸ್ಟ್ ಈ ಒಂದು ಡೆವಲಪ್ಮೆಂಟ್ ನ ಇಂಪ್ಲಿಮೆಂಟೇಷನ್ ಮಾಡಿ, ಇದರಲ್ಲಿ ಬರ್ತಕ್ಕಂಥ ಆದಾಯದ ಮೇಲೆ ಮತ್ತೆ ಡಿಮ್ಯಾಂಡ್ ಅನ್ನ ನೋಡ್ಕೊಂಡು ನೀವು ಕೈ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಕೂಡ ಮತ್ತೆ ಸರ್ಕಾರ ಇದ್ಯಾವುದನ್ನು ಕೇಳಿಸ್ಕೊಳ್ಳದಿರ ಗಾಳಿಗೆ ತೂರ್ತಾರೆ. ಸಂಪೂರ್ಣ ಒಟ್ಟಿನಲ್ಲಿ ನಾನು ಅದನ್ನೇ ಮಂಜಣ್ಣಂಗೆ ಏನ್ ಹೇಳ್ತಾ ಇದ್ದೆ, ಏನಣ್ಣ, ಈಗ ನಿಮ್ಗೆ 2 ಕೋಟಿನೋ 2.25 ಕೋಟಿನೋ ಒಂದ್ ಎಕರೆ ಕೊಡ್ತಾರೆ. ಈಗ ಶುರು ಆಗ್ತಕ್ಕಂಥದ್ದು ಇದರಲ್ಲಿ 6 ಕೋಟಿನೋ 7 ಕೋಟಿನೋ ಎಕರೆಗೆ ಇದ್ರಲ್ಲಿ ಲಾಭ ಮಾಡ್ಕೊತಾರ ಅವರು. ಅಲ್ಲಿಂದ 20-25 ಕೋಟಿಗೆ ಹೋಗಿ ತಲುಪ್ತದೆ. ಏನಾದ್ರೂ ಇದು ಪ್ರಾಸೆಸ್ ಹೋಗ್ತಾ ಹೋಗ್ತಾ ನಿಮ್ ಕಿವಿಗೆ ಬೀಳ್ತದೆ, ಏನಪ್ಪ ಸರ್ಕಾರ ಇಷ್ಟು ಲಾಭ ಮಾಡ್ತಾವ್ರಲ್ಲ, ಇಲ್ಲಿರ್ತಕ್ಕಂಥ ಯಾವ್ದೋ ರಿಯಲ್ ಎಸ್ಟೇಟು ಅದೆಂತದ್ದು ಯಾವ ಕೊಡ್ತಾರ ದೇವ್ರಿಗೆ ಗೊತ್ತು, ಪ್ರೈವೇಟ್ ಏಜೆನ್ಸಿ ಬಂದು ಇಷ್ಟು ದುಡ್ಡು ಮಾಡ್ತಾವ್ರಲ್ಲ ಅಂತ ನಿಮಗ್ ಗೊತ್ತಾದಾಗ ನೀವು ಪ್ರಶ್ನೆ ಮಾಡ್ತೀರಾ ಇಲ್ವಾ?
ಅದಕ್ಕೆ ಒಂದೇ ಸಲಿ ಈಗ 500 ಎಕರೆ ಆಯ್ತು. ಮಜಣ್ಣ ಹೇಳ್ದಂಗೆ 9,600 ಎಕರೆಯನ್ನ ಒಂದೇ ಸಲಿ ವಶಪಡಿಸ್ಕೋಬೇಕು, ಒಂದೇ ಸಲಿ ಇಂಪ್ಲಿಮೆಂಟ್ ಮಾಡ್ತಾರಂತೆ. ದುಡ್ಡೆಲ್ಲಪ್ಪ ಅಂದ್ರೆ 87% ಸಾಲ. ದುಡ್ಡೇ ಇಲ್ಲ. ಇದರ ಅವಶ್ಯಕತೆ ಇದೆಯಾ? ಇದು ಇರುವಂತ ವಿಚಾರ.